9 ಗಂಟೆ. ಬೆಳಗ್ಗೆ 9:25. ಏನಾಯ್ತು? ಆರಾಮದಿರ್ಲ? ಸ್ವಲ್ಪ ಬೆಳಗ್ಗೆ 10:45. ಯಾಕೋ ಆರಾಮ್ ಕಾಣಕೊಂದಿಲ್ಲ, ಯಾಕೆ ಏನ್ರ ಆಗೈತಿ? ಹ್ಞೂ ಬೈ, ಸ್ವಲ್ಪ ಆರಾಮ್ ಅನ್ಸತ್ತಿಲ್ಲ. ಮುಂಜಾನೆ ಹಿಡಿದ್ರೆ ಜ್ವರ ಬಂದಂಗೆ ಆಗತ್ತವು, ತಣ್ಣಗೆ ಸಾಕು. ಸಂಜೆ 6:25. ಯಾಕೆ ಹೋದ್ ಮುಕ್ಕೊಂಡಿಲ್ಲ? ಏನಾಗೈತಿ? ಸ್ವಲ್ಪ ಜ್ವರ ಬಂದು ಸ್ವಲ್ಪ ಟ್ಯಾಬ್ಲೆಟ್ ತಂದು ಕೊಡಲ್ಲ. ಒಬ್ಬ ಹುಷಾರಾಗಿರೋ ವ್ಯಕ್ತಿಗೂ ಕೂಡ ಒಂದೇ ದಿನದಲ್ಲಿ 4-5 ಸಲ ನೀನು ಆರಾಮಾಗಿದ್ಯಾ, ನೀನು ಹುಷಾರಾಗಿದ್ಯಾ ಅಂತ ಕೇಳಿದಾಗ ಅವ್ನ ಬಾಡಿ ಅವನಿಗೆ ರೆಸ್ಪಾಂಡ್ ಮಾಡೋದಕ್ಕೆ ಶುರು ಮಾಡುತ್ತೆ, ಇಲ್ಲ ನೀನು ಹುಷಾರಾಗಿಲ್ಲ ಅಂತ. ಯಾಕಂದ್ರೆ ಅವ್ನು ಅದೇ ತರ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಎಕ್ಸಾಕ್ಟ್ಲಿ ಇದೇ ತರ ನೀವು ವಿನಿಂಗ್ ಮೈಂಡ್ ಸೆಟ್ ನ ತಗೊಂಡು ಮುಂದೆ ಹೋಗ್ತಾ ಇದ್ದೀರಾ ಅಥವಾ ಲೂಸಿಂಗ್ ಮೈಂಡ್ ಸೆಟ್ ನ ತಗೊಂಡು ಮುಂದೆ ಹೋಗ್ತಾ ಇದ್ದೀರಾ ಅನ್ನೋದಕ್ಕೆ ನಿಮ್ಮ ಸುತ್ತಮುತ್ತ ಇರೋ ಜನ ಪ್ರಭಾವ ಬೀರ್ತಾರೆ. ಸೊ ಹಾಗಾಗಿ ಸರಿಯಾದ ಜನರ ಮಧ್ಯೆ ನೀವು ಇರೋದನ್ನ ಖಚಿತಪಡಿಸ್ಕೊಳ್ಳಿ. ಆವಾಗ ಮಾತ್ರ ನೀವು ಅನ್ಕೊಂಡೋದನ್ನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಹೇಳ್ತಾ ಇರೋದು ಸರಿ ಅನ್ಸಿದ್ರೆ ಇದಕ್ಕೊಂದು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ.